ಹಾಯ್ ಎವ್ರಿವನ್, ಬೆಳಗ್ಗೆ ನನ್ನ ರೂಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿನ್ನೆ ತರಕಾರಿ ಖಾಲಿ ಆಗಿತ್ತು ಹೇಳಿ ನಮ್ಮ ಮನೆಯವರು ತರಕಾರಿ ಹೋಗಿ ತೊಗೊಂಡು ಬಂದಿದ್ದರು. ಅದನ್ನು ಸ್ಟೋರ್ ಮಾಡಿಟ್ಕೋತಾ ಇದ್ದೆ. ಮತ್ತು ಹಸಿಮೆಣಸಿಕಾಯಿ ಚಟ್ನಿನೂ ಖಾಲಿಯಾಗಿತ್ತು, ಅದನ್ನ ಮಾಡ್ಕೋತಾ ಇದ್ದೀನಿ. ಮತ್ತು ಇವತ್ತು ಶುಕ್ರವಾರ ಇರೋದರಿಂದ ಬೆಳಗ್ಗೆ ಬೇಗನೆ ಪೂಜೆ ಮಾಡಿಕೊಂಡೆ. ನನ್ನ ತಾಯಿಗೆ ನಾ ತೊಟ್ಟಿಲ ತೂಗುವೆನು, ಮರು ಜನ್ಮಕ್ಕೆ ಅವಳಡಿಯಲಿ ಒಂದು ಮೆಟ್ಟಿಲೆ ಆಗುವೆನು. ಸುಬಲಾಲಿ ಸುಬಲಾಲಿ. ಹಾಡು ಕೇಳಂಟೆ ಮನಸ್ಸಿಗೊಂಥರ ನೆಮ್ಮದಿ ಆಯ್ತು ರೀ. ಮಧ್ಯಾಹ್ನ ಊಟಕ್ಕೆ ಅನ್ನಕ್ಕಿಟ್ಕೊಂಡೆ ಈಗ ನಾನು. ಆಮೇಲೆ ಹೀರಿಕಾಯಿ ಪಲ್ಯ ಚಪಾತಿ ಮಾಡ್ಕೊಬೇಕಂತ ಹೇಳಿ ರೆಡಿ ಮಾಡ್ಕೊಳಕತ್ತೀನಿ. ಈಗ ಹೀರಿಕಾಯಿನ ಉದ್ದುದ್ಗ ಕಟ್ ಮಾಡ್ಕೊಳತ್ತೀನಿ ರೀ. ಯಾಕಂದ್ರೆ ನಾವು ಯಾವಾಗಲೂ ಎಣ್ಣೆಗಾಯಿನ ಜಾಸ್ತಿ ಮಾಡೋದು, ಈ ಥರ ಉದ್ದುದ್ಕ ಕಟ್ ಮಾಡಿ ಮಾಡೋಂಗಿಲ್ಲ ನಾನು. ಹೀರಿಕಾಯಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಕಟ್ ಮಾಡಿರೋ ಹೀರಿಕಾಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊರಿ ಬಳೋತನ. ಈಗ 2 ಚಮಚೆ ಶೇಂಗಾದ ಪುಡಿಯನ್ನು ಹಾಕೋರಿ. ನೀವೇನು ಬಳಸ್ತೀರಂತ ಹೇಳ್ರಿ ನನಗೆ. ನಾನು ಮಾತ್ರ ಶೇಂಗಾದ ಪುಡಿನ ಬಳಸೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಅಚ್ಚ ಖಾರದ ಪುಡಿ ಹಾಕಿ ಒಂಚೂರು ನೀರು ಹಾಕಿ ಒಂದು ಕುದಿ ಕುದಿಸ್ಕೊರಿದ. ಈ ರೀತಿ ಹೀರಿಕಾಯಿ ಪಲ್ಯ ಆಗಿತ್ತು. ಆಮೇಲೆ ಗೋಧಿ ಹಿಟ್ಟನ್ನು ನಾದ್ಕೋತಾ ಇದ್ದೆ. 1 ಚಮಚೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮೆತ್ತಗನ ಕಲಿಸ್ಕೋತಾ ಇದ್ದೆ ಹಿಟ್ಟನ್ನು. ನಾನು ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗೋರಿದೆ ಅಂತ ಹೇಳಿ ಬೇಗನೆ ಅಡುಗೆ ಮಾಡ್ಕೋತಾ ಇದ್ದೆ. ಚಪಾತಿ ಸಾಫ್ಟ್ ಹಾಕ್ಬೇಕಂದ್ರೆ 1-2 ಚಮಚೆ ಎಣ್ಣೆಯನ್ನು ಹಾಕೋರಿ. ಸ್ವಲ್ಪ ಮೆತ್ತಗನ ನಾದ್ಕೊಂಡ್ರೆ ಸಾಫ್ಟ್ ಆಗೇ ಆಗ್ತಾವ್ರಿ ಚಪಾತಿ. ಅಲ್ಯೂಮಿನಿಯಂ ತವೆ ಇಟ್ಕೊಂಡೆ. ಈಗ ಒಂಚೂರು ಒಂದು ಪ್ಲೇಟ್ ಒಳಗೆ ಎಣ್ಣೆ ಹಾಕ್ಕೊಂಡ ಈಗ ಚಪಾತಿ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಒಂದು ಸ್ವಲ್ಪ ಕನಕ ತೊಗೊಂಡ ಎಣ್ಣೆ ಒಳಗೆ ಅದ್ದಿ ಅದನ್ನು ತೆವೆ ಮೇಲೆ ತಿಕ್ಕೊಂಡೆ. ಯಾಕಂದ್ರೆ ಸ್ವಲ್ಪ ತಿಕ್ಕಿದ ಕಪ್ಪಾಗಿರುತ್ತೆ, ಅದನ್ನು ಹೋಗುತ್ತಂತ ಹೇಳಿ. ಇವತ್ತು ನಾನು 3 ಪದರಿನ ಚಪಾತಿ ಮಾಡಾಕತ್ತೀನಿ ರೀ. ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡಾಕತ್ತೀನಿ. ಭಾಳ ಚಲೋನ ಬಂದಿತ್ತು ನೋಡ್ರಿ ಚಪಾತಿ ಇದು. ನಾನು ಯಾವಾಗಲೂ ಮಾಡ್ಕೊಳ್ಳೋದು 2 ಪದರ ಚಪಾತಿನ. 3 ಪದರಿನ ಚಪಾತಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಬೇಕಾದ್ರೆ ಮಾಡ್ಕೊಂಡು ನೋಡಿರಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟವಾದರೆ ಒಂದು ಲೈಕ್ ಕೊಡ್ರಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಇಷ್ಟೇ ಆಗಿತ್ತು ರೀ ನಂದು. ನೀವು ಯಾವ ಥರ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮುಖಾಂತರ ಹೇಳಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು. ಎಲ್ಲರಿಗೂ ಬಾಯ್.